ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ, ನಾನು ಇದಕ್ಕೂ ಮುಂಚೆ ಹಲವಾರು ಇನ್ಫಾರ್ಮೇಟಿವ್ ಕಾಂಟೆಂಟ್ನ ಮಾಡಿದ್ದೀನಿ. ಅದಾದ್ಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ನ ಮಾಡಿದ್ದೀನಿ ಆ್ಯಂಡ್ ಇವಾಗ ಮಗು ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈ ವಿಡಿಯೋ ಏನು ಅಂತ ನನ್ನ ಹತ್ರ ಜಾಸ್ತಿ ಜ್ಯುವೆಲ್ರಿ ಕಲೆಕ್ಷನ್ ಇದೆ. ಅದರಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಆ್ಯಂಡ್ ಜಾಸ್ತಿ ಆರ್ಟಿಫಿಷಿಯಲ್ ಇದೆ. ಈ ಒಂದು ಜ್ಯುವೆಲ್ರಿನ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ನನ್ನ ಲೈಫಲ್ಲಿ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಪ್ರೆಗ್ನೆನ್ಸಿನಲ್ಲಿದ್ದಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನನಗಿದು ಶುರು ಆಗಿದ್ದು. ಏನಂದ್ರೆ ನೆಸ್ಟಿಂಗ್ ಅಂತ ಒಂದು ಫೇಸ್ ಬರುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಎಲ್ಲಿ ಧೂಳು ಕಾಣಿಸಿದ್ರು, ಸ್ವಲ್ಪ ಗಲೀಜ್ ಕಾಣಿಸಿದ್ರು ಸಿಕ್ಕಾಬಟ್ಟೆ ಕೋಪ ಬರಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅವತ್ತಿಂದ ಇವತ್ವರೆಗೂ ನಾನು ಎವ್ರಿ ಡೇ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗಾಗಲೇ ಇನ್ನಾಗೆ 6 ತಿಂಗಳಾಗಿರೋದ್ರಿಂದ ಅವಳು ಇನ್ನೇನು ಅಂಬೆಗಾಲಿಡೋದಕ್ಕೆ, ಕ್ರಾಲ್ ಮಾಡೋದಕ್ಕೆ ಇದೆಲ್ಲ ಶುರು ಮಾಡ್ತಾಳಲ್ವಾ. ಈಗ ಆ ಒಂದು ಫೇಸ್ನ ಜ್ಞಾಪಿಸ್ಕೊಂಡು ನನ್ಗೆ ಇದ್ದಿದ್ದು ಭಯ ಆಗ್ತಾ ಇದೆ ದಟ್ ನಮ್ಮ ಮನೆಯಲ್ಲಿ ಎಷ್ಟೊಂದು ಥಿಂಗ್ಸ್ ಆರ್ಗನೈಸ್ಡ್ ಆಗಿಲ್ಲ. ದಿಸ್ ಇಸ್ ಒನ್ ಆಫ್ ದ ರೀಸನ್ ನಾನು ಇನ್ನೂ ಹೋಮ್ ಟೂರ್ ವಿಡಿಯೋ ಕೂಡ ಮಾಡಿಲ್ಲ. ಆಲ್ಮೋಸ್ಟ್ ನಾವಿಬ್ಬರೇ ಇರೋ ತರ ಇರ್ತೀವಿ ಮನೆಯಲ್ಲಿ ಅಂಡ್ ಅಷ್ಟಾಗಿ ನಾವು ಎಲ್ಲಾನು ಆರ್ಗನೈಸ್ಡ್ ಆಗಿ ಇಟ್ಕೋಬೇಕು ಅದ್ರ ಕಡೆ ಗಮನ ಕೊಡ್ಲೇ ಇಲ್ಲ. ಆಯ್ತಾ, ಟೈಮ್ ಸಿಕ್ಕಿದ ತಕ್ಷಣ ಆಚೆ ಹೋಗ್ತಾ ಇದ್ವಿ, ಟೈಮ್ ಸಿಕ್ಕಿದ ತಕ್ಷಣ ಇಬ್ರು ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ. ಈಗ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಟು ಡೂ ಅಂಡ್ ಈ ಒಂದು ವಿಡಿಯೋನಲ್ಲಿ ಏನ್ ಗೊತ್ತಾ, ನಾನು ಜ್ಯುವೆಲ್ರಿನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಗೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತೀನಿ ಅಂಡ್ ನಮ್ಮನೆ ಕ್ಲಾಸೆಟ್ ಎಷ್ಟು ಚೆನ್ನಾಗಿಲ್ದೇ ಇರೋ ಪರಿಸ್ಥಿತಿನಲ್ಲಿ ಅಂತ ಕೂಡ ನಾನು ನಿಮ್ಗೆ ತೋರಿಸ್ಕೊಳ್ತೀನಿ. ಈ ಒಂದು ಕ್ಲಾಸೆಟ್ ಸ್ಪೇಸ್ ಹೇಗಿದೆ ಗೊತ್ತಾ, ನಂದು ಚಿಕ್ಕ ಕ್ಲಾಸೆಟ್ ಕೊಟ್ಟಿದ್ದಾರೆ. ನಮ್ಮ ಮನೆ ಇರೋದು 2000 ಸ್ಕ್ವೇರ್ ಫುಟ್ ಅಷ್ಟೇ. ಅದರೊಳಗಡೆ ಕ್ಲಾಸೆಟ್ ಅಂತೂ ಇದಿದ್ದು ಚಿಕ್ಕದ್ ಕೊಟ್ಟಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಎಂಟರ್ ಆಗ್ತಿದ್ದಂಗೆ ಕ್ಲಾಸೆಟ್ ಅಲ್ಲಿ ನನ್ಗಿರೋದು ಒಂದೇ ಜಾಗ ಇವಾಗ. ದಿಸ್ ಇಸ್ ಮೈ ಓನ್ಲಿ ಆಪರ್ಚುನಿಟಿ. ಅಲ್ಲೇನೆ ನಾನೇನಾದ್ರೂ ಆರ್ಗನೈಸೇಷನ್ ಮಾಡ್ಕೋಬೇಕು. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಅಲ್ಲಿ ಬೆಳಕು ಅಷ್ಟಾಗಿ ಬರೋದಿಲ್ಲ. ಸೊ ನಾನು ಲೈಟಿಂಗ್ಸ್ ಕಡೆನೂ ಗಮನ ಕೊಡಬೇಕು. ಆವಾಗ ನನ್ಗೇನಾಗುತ್ತೆ ಅಂದ್ರೆ, ನನ್ನ ಒಂದು ಕ್ಲಾಸೆಟ್ ಏನಿದೆ ಅಲ್ಲಿ ನನಗೆ ಬಟ್ಟೆಗೆ ಜಾಸ್ತಿ ಜಾಗ ಸಿಗುತ್ತೆ ಅಂಡ್ ಆ ಸಿಗುವಂತಹ ಜಾಗದಲ್ಲಿ ನಾನು ಇನ್ನಾಗೆ ಕೂಡ ಸ್ವಲ್ಪ ಜಾಗನ ಮಾಡಿಕೊಂಡು ಅವಳ ಒಂದು ಬಟ್ಟೆನ ಕೂಡ ಅಲ್ಲಿರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಈ ಒಂದು ಸ್ಮಾಲ್ ಜ್ಯುವೆಲ್ರಿದು ಪ್ರಾಬ್ಲಮ್ ಏನಂತ ನಿಮಗೂ ಗೊತ್ತಿರುತ್ತಲ್ವಾ. ದಿನಾಗ್ಲೂ ಹಾಕೊಳ್ಳೋದು ಒಂದೇ ಓಲೆ. ಯಾವಾಗಾದ್ರೂ ಹೋಗ್ಬೇಕಾದ್ರೆ ನಾವು ಬೇರೆದನ್ನ ಹಾಕೋಬೇಕು. ಬಟ್ ಅವಾಗ ಕೂಡ ಟೈಮ್ ಇರೋದಿಲ್ಲ ಹುಡುಕೊಂಡು ಎತ್ತಿಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾವು ಅಷ್ಟೊಂದು ಐಟಮ್ಸ್ ನ ತಗೊಳ್ತೀವಿ, ಬಟ್ ಯೂಸ್ ಮಾಡೋದು ಮಾತ್ರ ತುಂಬಾನೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆಕ್ಸೆಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಆಕ್ಸೆಸಿಬಿಲಿಟಿ ಅಂದ್ರೆ ನಮ್ಗೆ ಬೇಕಾದಾಗ ಬೇಕಾಗಿರೋ ಸಾಮಾನು ಕೈಗೆ ತಕ್ಷಣ ಸಿಗುವ ರೀತಿಯಲ್ಲಿ ಇಟ್ಕೊಂಡ್ರೆ ನಾವು ಕೂಡ ಆ ಸಾಮಾನ ಚೆನ್ನಾಗಿ ಯೂಸ್ ಮಾಡ್ತೀವಿ ಅಂಡ್ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗುತ್ತೆ. ಆಯ್ತಾ, ಸೊ ನಾನೇನ್ ಮಾಡಿದೆ ಅಂದ್ರೆ, USA ಬಂದ್ಮೇಲೆ ಇಲ್ಲೆಲ್ಲ ಸ್ವಲ್ಪ ಅಫೋರ್ಡೆಬಲ್ ಅನ್ಸಕ್ ಸ್ಟಾರ್ಟ್ ಆಯ್ತು. ಫಾರ್ ಎಕ್ಸಾಂಪಲ್, ಇಂಡಿಯಾನಲ್ಲಿ ಇದ್ದಾಗ ನಾನು ಸ್ವರೋಸ್ಕಿ ಎಲ್ಲ ತಗೊಳ್ತಾ ಇರ್ಲಿಲ್ಲ. ಐ ಯೂಸ್ ಟು ಫೀಲ್ ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್ ಅಂತ. ಇಲ್ಲಿ ಬಂದ್ಮೇಲೆ ಅದು ಸ್ವಲ್ಪ ಕಮ್ಮಿ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಅದನ್ನೆಲ್ಲ ನಾನು ಜಾಸ್ತಿ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಡೈಮಂಡ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂಡ್ ಅಫೋರ್ಡೆಬಲ್ ಆಗಿ ಸಿಗುತ್ತೆ. ಸೊ ನಾನು ಡೈಮಂಡ್ ಜ್ಯುವೆಲ್ರಿ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಮಾಲ್ ಐಟಮ್ ಅಷ್ಟೇ ಅಲ್ಲದೆ ನಾನು ಸ್ವಲ್ಪ ಸ್ಮಾಲ್ ಗೋಲ್ಡ್ ಐಟಮ್ಸ್ ಕೂಡ ತಗೊಂಡ್ ಬಂದಿದ್ದೆ ಇಂಡಿಯಾದಿಂದ, ಇನಾಗೆ ಮತ್ತೆ ನನಗೆ ಅಂತ. ಅದ್ರ ಜೊತೆಗೆ ಒಂದು ರಾಶಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದೆ ಅಂಡ್ ವಿಡಿಯೋಸ್ ಮಾಡ್ತಾ ಇದ್ದೀನಲ್ವಾ, ಹಾಕೋಬಹುದಲ್ವಾ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಅನ್ಕೊಳ್ತೀನಿ. ಬಟ್ ಇದುವರೆಗೂ ನಾನು ಯೂಸ್ ಮಾಡೇ ಇಲ್ಲ. ಈಗ ಹಾಕೊಂಡಿರುವಂತ ಒಂದು ಚೈನ್ ಮತ್ತೆ ಇದು ಒರಿಜಿನಲ್ ಬ್ಲೂ ಸಫೈರ್ ಇಯರಿಂಗ್ಸ್ ಬಿಟ್ರೆ ನಾನು ಏನನ್ನೂ ಹಾಕೊಳ್ತಾ ಇಲ್ಲ. ದಟ್ ಇಸ್ ವೈ ಐ ಡಿಸೈಡೆಡ್ ದಟ್ ಇವತ್ತು ನನ್ನ ಕ್ಲಾಸೆಟ್ ನ ಆರ್ಗನೈಸ್ ಮಾಡ್ಕೊಳ್ಳೇಬೇಕು ಅಂತ. ಇದೇನಿದು ಇಷ್ಟು ದೊಡ್ಡ ವಿಷಯ ಅಂತ ಅನ್ಕೊಂಡಿದ್ದೀರಾ? ಆರ್ಗನೈಸರ್ಸ್ ಬರುತ್ತೆ, ಜ್ಯುವೆಲ್ರಿ ಆರ್ಗನೈಸರ್ಸ್ ಬರುತ್ತೆ, ಅದನ್ನ ತಗೊಂಡು ಎಲ್ಲ ಅದ್ರ ಸಾಮಾನ್ಗೆ ಅದ್ರ ಜಾಗಕ್ಕೆ ಇಟ್ಟರೆ ಆಗೋಯ್ತು ಅಂತ ಅನ್ಕೊಳ್ತಿರ್ಬೋದಲ್ವಾ. ನೋ, ದಟ್ ಇಸ್ ನಾಟ್ ದಟ್ ಸಿಂಪಲ್. ಬಿಕಾಸ್ ಹಲವಾರು ಈ ರೀತಿಯಾದ ಜ್ಯುವೆಲ್ರಿ ಆರ್ಗನೈಸರ್ಸ್ ಅದು ಇದು ಟ್ರೈ ಮಾಡಿದೀನಿ ಅಂಡ್ ಪ್ಲಾಸ್ಟಿಕ್ ಆರ್ಗನೈಸರ್ಸ್ ಬರುತ್ತೆ ಗೊತ್ತಾ, ಅದನ್ನ ಕೂಡ ಟ್ರೈ ಮಾಡಿದೀನಿ. ಡೆಫಿನೆಟ್ಲಿ ನನ್ಗಂತೂ ಅದು ವರ್ಕೌಟ್ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಆಫೀಸ್ಗೆ ಅಂತ ಒಂದು ಆರ್ಗನೈಸರ್ ಸ್ಟ್ಯಾಂಡ್ ಬರುತ್ತೆ, ಅದನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಅದರಲ್ಲಿ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಹಲವಾರು ಇರ್ತಾವ. ಆಯ್ತಾ, ಅವಾಗ ನಾನು ಒಂದೊಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಐಟಮ್ ಇಡ್ಬೋದು. ಬಿಕಾಸ್ ಜನರಲಿ ಏನಾಗುತ್ತೆ ಅಂದ್ರೆ, ಲೆಟ್ಸ್ ಸೇ ದ ಕ್ಯಾಬಿನೆಟ್ ಇಸ್ ದಿಸ್ ಬಿಗ್ ಅಲ್ಲ, ಅಗ್ಲ ಅಥವಾ ಉದ್ದ ಇರೋ ಕ್ಯಾಬಿನೆಟ್ಸ್ ಅಲ್ಲಿ ನಾವು ಇಟ್ಟಾಗ ನಮ್ಗೆ ಟಾಪ್ ಲೇಯರ್ ಅಲ್ಲಿ ಇರೋದು ಮಾತ್ರ ಗೊತ್ತಾಗುತ್ತೆ ಅಂಡ್ ಒಳಗಡೆ ಏನಿದೆ ಅಂತ ಗೊತ್ತಾಗೋದೇ ಇಲ್ಲ. ಅದು ಕೂಡ ಆಕ್ಸೆಸಿಬಿಲಿಟಿ ಇಶ್ಯೂ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ,
ಸ್ಮಾಲ್ ಕ್ಯಾಬಿನೆಟ್ಸ್ ಇರಬೇಕು ಅಥವಾ ಸ್ಮಾಲ್ ಡ್ರಾವರ್ಸ್ ಇರಬೇಕು, ಬಟ್ ದ ನಂಬರ್ ಆಫ್ ಡ್ರಾವರ್ಸ್ ಜಾಸ್ತಿ ಇರಬೇಕು ಅಂತ ಈ ಒಂದು ಅಮೆಝಾನ್ ಪ್ರಾಡಕ್ಟ್ನ ತಗೊಂಡಿದ್ದೀನಿ. ಬನ್ನಿ ಇದನ್ನ ಆರ್ಗನೈಸ್ ಮಾಡ್ತೀನಿ, ಹಾಗೆ ಹೇಗೆ ನನ್ನ ಫೈನಲ್ ಲುಕ್ ಆಫ್ ದ ಕ್ಲಾಸೆಟ್ ಕಾಣಿಸುತ್ತೆ ಅಂತ ನೋಡೋಣ. ತುಂಬಾ ರಿಸರ್ಚ್ ಮಾಡಿದ್ದೀನಿ, ಈಗ ಅರೌಂಡ್ 10 days ಸ್ಪೆಂಡ್ ಮಾಡಿದ್ದೀನಿ ನಾನು ಯಾವ ರೀತಿಯಾದ ಆರ್ಗನೈಸರ್ ತಗೋಬೇಕು, ಯಾವ ತರ ಆರ್ಗನೈಸ್ ಮಾಡ್ಕೋಬೇಕಂತ. ಇಫ್ ದಿಸ್ ಇಸ್ ಅ ಫ್ಲಾಪ್ ದಟ್ ಮೀನ್ಸ್ ನಾನು ಇನ್ಯಾವತ್ತೂ ಜ್ಯುವೆಲ್ರಿ ಪರ್ಚೇಸ್ ಮಾಡಕ್ ಹೋಗೋದೇ ಇಲ್ಲ. ನನ್ಗೆ ಇಟ್ಕೊಳ್ಳೋಕೆ ಬರೋದಿಲ್ಲ ಅಂದ್ರೆ ನಾನು ಯಾಕೆ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಮಗುನ ಬಿಟ್ಟು ಈ ರೀತಿಯಾಗಿ ಆರ್ಗನೈಸೇಷನ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಹೇಗೆ ಅನ್ನಿಸ್ತು ಗೊತ್ತಾ, ದಟ್ ಎಸ್ ಟೈಮ್ ಹೋದರೆ ವಾಪಸ್ ಬರೋದಿಲ್ಲ. ನಾನು ಮುಂಚೆಯಿಂದನೇ ಆರ್ಗನೈಸ್ಡ್ ಆಗಿರ್ಬೋದಿತ್ತಲ್ಲ, ನಾನು ಯಾಕೆ ಇದನ್ನೆಲ್ಲ ಈ ಥರ ಫುಲ್ಲು ಏನಂತಾರೆ ಗಬ್ಬೆ ಬುಸ್ಕೊಂಡು ಅಂತಾರಲ್ಲ ಆ ಥರ ಎಲ್ಲ ಕಡೆ ಸಾಮಾನೆಲ್ಲ ಇಟ್ಕೊಂಡು ಏನಕ್ಕೆ ಹಿಂಗಿದ್ದೆ ಅಂತ ನನಗೆ ಸಿಕ್ಕಾಪಟ್ಟೆ ಯೋಚನೆ ಬರ್ತಾಯಿತ್ತು. ಬಟ್ ನೆವರ್ ಮೈಂಡ್, ಯಾವತ್ತು ಏನಂತಾರೆ ಇಟ್ಸ್ ನೆವರ್ ಟು ಲೇಟ್ ಅಂತ ಹೇಳ್ತಾರಲ್ವ, ಹಾಗೆ ಅಂದ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇವಾಗ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಅದರಲ್ಲೂ US ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಓದಬೇಕು, ಈ ಅಸೆಂಬ್ಲಿ ನಾವೇ ಮಾಡ್ಕೋಬೇಕು, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಏನಕ್ಕಂದ್ರೆ ಇನ್ ಕೇಸ್ ನನಗೆ ಕ್ಲಾಸೆಟ್ ಒಳಗಡೆ ನಾನು ಏನಾದ್ರು ಹುಡುಕ್ತಾ ಇರ್ಬೇಕಾದ್ರೆ ಕಾಣಿಸ್ಲಿಲ್ಲ ಅಂದ್ರೆ ನಾನು ಸೀದಾ ಆಚೆ ತಗೊಂಡ್ ಬರ್ಬೋದು. ಅದನ್ನ ಹಿಂಗೆ ಹೇಳ್ಕೊಂಡು ಇಲ್ಲಿ ನೋಡ್ಬೋದು ಎಷ್ಟೊಂದು ಲೈಟ್ ಇದೆ ಅಲ್ವಾ, ಅದರಲ್ಲಿ ನಾನು ಕ್ವಿಕ್ಕಾಗಿ ನಂಗೆ ಏನು ಬೇಕು ಅದನ್ನ ಹುಡ್ಕೋಬೋದು. ಕೆಲವೊಂದ್ಸಲ ಮ್ಯಾಚ್ ಆಗುತ್ತಾ ಆಗಲ್ವಾ, ದೊಡ್ಡದು ಚಿಕ್ಕದು ಹುಡುಕಿ ನನಗೆ ರಿಯಲಿ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಫ್ರಸ್ಟ್ರೇಟೆಡ್. ಹೆಂಗಿದೆ ನೋಡಿ ಇನ್ಸ್ಟ್ರಕ್ಷನ್ಸ್. ದೇ ಆರ್ ಟೆಲ್ಲಿಂಗ್ ಕನೆಕ್ಟ್ C and D to A through the part H. ಸೊ ಇದು ಬಂದು ಸಿ ನಲ್ಲಿ ಬ್ರೇಕ್ ಇದೆ, ಮತ್ತೆ ನಾರ್ಮಲ್ ಆಗಿರೋ ವೀಲ್ ಬಂದು D. A ಅಂದ್ರೆ ಈ ಜಾಗ, H ಅಂದ್ರೆ ಈ ಸ್ಕ್ರೂ. ಡಿಕೋಡ್ ಮಾಡಿ ಫಿಕ್ಸ್ ಮಾಡಬೇಕು. ನೋಡಿ ಇದು ಇಷ್ಟೇ ಹೈಟ್ ಇರೋದ್ರಿಂದ ನಾನು ಜಸ್ಟ್ 1 layer ಜ್ಯುವೆಲ್ರಿ ಇಟ್ಟು ಹಿಂಗೆ ತೆಕ್ಕೊಂಡಾಗ ಓಕೆ ನಂಗೆ ಏನು ಬೇಕು ಸಿಗುತ್ತೆ. ಇಲ್ಲ ಇದನ್ನ ನಾನು ತೆಕ್ಕೊಂಡು ಆಚೆನೆ ತರ್ಬೋದು, ಇಲ್ಲಾಂದ್ರೆ ದಿಸ್ ಹೋಲ್ ಥಿಂಗ್ ಇದೆಯಲ್ಲ ಇದನ್ನೇ ಆಚೆ ಹೇಳ್ಕೊಂಡು ಬರ್ಬೋದು, ಕಾಣಿಸ್ಲಿಲ್ಲ ಅಂದರೆ ಫಾಸ್ಟಾಗಿ ರೆಡಿ ಆಗ್ಬೋದು ಅಂತ. ಐ ಫೀಲ್ ಲೈಕ್ ದಿಸ್ ಇಸ್ ಸೋ ಕಂಫರ್ಟಬಲ್, ಸಖತ್ ಫ್ಲೆಕ್ಸಿಬಲ್ ಆಗಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇದೇನು ಗೊತ್ತಾ, ಬ್ರೇಕ್ಸ್. ಸೊ ಇದನ್ನು ಹಾಕಿದ್ರೆ ಇದಲ್ಲ, ಯು ಕಾಂಟ್ ಮೂವ್ ಇಟ್. ಸೊ ಇದನ್ನ ಎತ್ತಿದ್ರೆ ನೀಟಾಗಿ ಈ ಥರ ಮಾಡ್ಬೋದು. Do you guys know what's the next project? What? To fill all these boxes. ನನ್ನ ಹತ್ರ ಇದೆ, ಐ ವಿಲ್ ನಾಟ್ ಬೈ. ರಾಮ್ ಇಸ್ ಆಲ್ವೇಸ್ ವರಿಡ್ ನಾನು ಏನಾದರೂ ತಗೊಂಡ್ರೆ ಶಾಪಿಂಗ್ ಮಾಡ್ಬಿಡ್ತೀನಿ, ಅವ್ನು ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ. ಯಾವಾಗಲೂ ಅವ್ನು ಟೆನ್ಷನಲ್ಲೇ ಇರ್ತಾನೆ. ಮೋಸ್ಟ್ಲಿ ನಾನು ಶಾಪಿಂಗ್ ಹೋದ್ರೆ ಆ್ಯಂಡ್ ನಾನು ಶಾಪಿಂಗ್ ಆ್ಯಪ್ ಓಪನ್ ಮಾಡಿದ್ರೆ ರಾಮ್ ನೋಡ್ತಾನೆ ಇರ್ತಾನೆ, ಇವಳು ಏನು ತಗೋಬೋದು ಅಂತ. ಹೇಳೋಕ್ಕೂ ಆಗಲ್ಲಲ್ವಾ ತಗೋಬೇಡ ಅಂತ. ಅವಾಗೂ ನಾನು ಸ್ವಲ್ಪ ಜಗಳ ಆಡ್ತೀನಿ, ಅದಕ್ಕೆ ಅವನು ಸುಮ್ಮನೆ ನೋಡ್ತಾ ಇರ್ತಾನೆ ಏನು ಹೇಳಲಿ ಅಂತ. ಮೊದಲು ಇದ್ರೊಳಗಡೆ ಇಟ್ಕೊಳ್ತಾ ಇದ್ದೆ ಎಲ್ಲ ಜ್ಯುವೆಲ್ರಿ ಆಯ್ತಾ. ಇದರಲ್ಲೆಲ್ಲ ಸಿಲ್ವರ್ ಐಟಮ್ಸ್ ಮಾತ್ರ ಇದೆ, ಸಿಲ್ವರ್ ಕಲರಲ್ಲಿರೋದು. ಸೊ ಇದನ್ನ ನಾನು ಡ್ರಾರಲ್ಲಿ ಇಟ್ಟಾಗ ಇದನ್ನ ತೆಕ್ಕೊಂಡು ಯೂಸ್ ಮಾಡೋದು ಕಷ್ಟ ಆಗ್ತಾ ಇತ್ತು, ಯಾಕಂದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಇರ್ತಾ ಇತ್ತಲ್ವಾ, ಅದನ್ನು ಇದನ್ನು ಯಾರು ತೆಗಿತಾರೆ ಅಂತ ಅನ್ಕೊಳ್ತಾ ಇದ್ದೆ. ಇವಾಗ ನೋಡಿ ಇಟ್ಸ್ ಜಸ್ಟ್ ವೆರಿ ಈಸಿ. ನನಗೆ ಸಿಲ್ವರ್ ಇದನ್ನ ಬೇಕಂದ್ರೆ ತೆಕ್ಕೋಬೋದು. ಎಷ್ಟು ಮೆಸ್ಸಿ ಆಗಿದೆ ಇವಾಗ ಕ್ಲಾಸೆಟ್. ದ ರೀಸನ್ ಇಸ್ ಮಗು ಆದಮೇಲೆ ನಮ್ಮ ಮನೆಯಲ್ಲಿ 5 daysಗೆ ಏನೋ ಪುರುಡು ಅಂತ ಮಾಡಿದ್ರು, ಅದಾದಮೇಲೆ 21st day ಫಂಕ್ಷನ್ ಮಾಡಿದ್ರು, ಅದಾದಮೇಲೆ ಮಧ್ಯದಲ್ಲಿ ಎಷ್ಟೊಂದು ಇವೆಂಟ್ಸ್ ಇತ್ತು. ಅವಾಗೆಲ್ಲ ನಾನು ಯೂಸ್ ಮಾಡಿರೋಂಥ ಐಟಮ್ಸ್ ಏನಂದರೆ ಜಾಸ್ತಿ ಇಂಡಿಯನ್ ಕ್ಲೋತ್ಸ್ ಆ್ಯಂಡ್ ಆಕ್ಸೆಸರೀಸ್ ಅಲ್ವಾ, ಅದನ್ನ ಒಂದ್ಸಲ ನಾವು ತೆಗೆದ್ಮೇಲೆ ನಮಗೆ ವಾಪಸ್ ಇಡೋದು ಸಿಕ್ಕಾಪಟ್ಟೆ ಕಷ್ಟ. ನಮಗೆ US ಅಲ್ಲಿ ಚಳಿ ಇರೋದ್ರಿಂದ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಫುಲ್ ಪ್ಯಾಂಟ್ ಇದೆಯಾ, ಜಾಕೆಟ್ಸ್ ಇದೆಯಾ, ಜಾಕೆಟಿಗೆ ಟೋಪಿ ಇದೆಯಾ, ಈ ರೀತಿಯಾಗಿ. ಯಾವಾಗೋ ಒಂದ್ಸಲ ಇಂಡಿಯನ್ ಡ್ರೆಸ್ ಹಾಕೋಬೇಕಾದ್ರೆ ನಮಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕಂತ ಅನ್ಸುತ್ತಲ್ವ. ಹಾಗಾಗಿ ಜಸ್ಟ್ ಲುಕ್ ಎಟ್ ದ ನಂಬರ್ ಆಫ್ ಐಟಮ್ಸ್. ನಾನು ಇಂಡಿಯಾದಿಂದ ಬರ್ತಾನೂ ತೊಗೊಂಡು ಬಂದಿದ್ದೆ ಆ್ಯಂಡ್ ಅವಾಗವಾಗ ಕೂಡ ಪಾರ್ಸಲಲ್ಲಿ ತರಿಸ್ಕೊಳ್ತಾನೆ ಇರ್ತೀನಿ. ಸದ್ಯಕ್ಕೆ ನಾನು ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಬ್ಯಾಂಗಲ್ ಕಲೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಮದುವೆ ಬ್ಯಾಂಗಲ್ಸ್ ಬಿಟ್ಟು ಇನ್ನೆಲ್ಲ ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ. ಮದುವೆದು ಮಾತ್ರ ನಾನು ಇಂಡಿಯಾನಲ್ಲೇ ಇಟ್ಟಿದ್ದೀನಿ ನೆನಪಿಗೋಸ್ಕರ. ಆ್ಯಂಡ್ ನಮ್ಮ ಅಕ್ಕ ಕೊಟ್ಟಿರೋದು, ನನ್ನ ಕಸಿನ್ಸ್ ಕೊಟ್ಟಿರೋದು ತುಂಬಾ ಬ್ಯಾಂಗಲ್ಸ್ ಇದೆ. ಇದರಲ್ಲಿ ಯಾವುದನ್ನು ನಾನು ಬಿಟ್ಬಿಟ್ಟು ಬಂದಿಲ್ಲ, ಎಲ್ಲ ತೊಗೊಂಡು ಬಂದಿದ್ದೀನಿ. ಈ ಬ್ಯಾಂಗಲ್ಸ್ ನನಗೆ ಮೋಸ್ಟ್ ಪ್ರೆಷಸ್ ಯಾಕೆ ಗೊತ್ತಾ,
ಈ ಬಳೆಗಳನ್ನ ನನಗೆ ತಂದು ಕೊಟ್ಟಿರೋದು ನಮ್ಮ ಮನೆಯಲ್ಲಿ ಕುಕ್ ಆಂಟಿ ಇದ್ರು. ಆ ಕುಕ್ ಆಂಟಿ ನನಗೆ ನಾನು USA ಬರಬೇಕಾದ್ರೆ ಈ ಒಂದು ಬಳೆಗಳನ್ನ ಕೊಟ್ಟಿದ್ರು. ನೋಡಿ ಪಾಪ ಅವರು ಎಷ್ಟು ಬಡತನ ಅವ್ರಿಗೆ ಅಂದ್ರೂ ನನ್ನ ಜೊತೆ ಅವರು ಅಟ್ಲೀಸ್ಟ್ 2-3 ವರ್ಷ ಕುಕ್ ಆಗಿ ಕೆಲಸ ಮಾಡಿದ್ರು. ಸೊ ಅವರು ನನಗೆ ಅವ್ರ ಊರಿಗೆ ಹೋದಾಗ ರಾಜಸ್ಥಾನ್ ಅನ್ಸುತ್ತೆ ಅಲ್ಲಿಂದ ಕೊಟ್ಟು ಕಳಿಸಿದ್ದು, ಅಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ದು ನಾನು ಹೋಗೋ ದಿವಸ. ಐ ಫೀಲ್ ರಿಯಲಿ ರಿಯಲಿ ಹ್ಯಾಪಿ. ಇವಾಗೂ ನನ್ನ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾರೆ ಗೊತ್ತಾ ಅವರು. ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ. ನಾನು ಪ್ರಾಬ್ಲಮ್ ಹೇಳ್ತೀನಿ ಆಯ್ತಾ. ನೀಟಾಗಿ ಈ ಥರ ಆರ್ಗನೈಸ್ ಮಾಡಿದಾಗ ನಾನು ಮಾಡಿದ್ದೀನಿ ನೋಡಿ ಇಲ್ಲಿ ತಪ್ಪು. ಪ್ರತಿ ಸಲ ಗ್ರೀನ್ ಬ್ಯಾಂಗಲ್ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಸೇಮ್ ಗ್ರೀನ್ ಕಲರಲ್ಲಿ ನನ್ನ ಹತ್ರ 4 sets ಆಫ್ ಬ್ಯಾಂಗಲ್ಸ್ ಇದೆ. ಏನಕ್ಕಂದ್ರೆ ನಾನು ಮರ್ತೋಗ್ಬಿಟ್ಟಿರ್ತೀನಿ ಅದು ನನ್ನ ಹತ್ರ ಇದೆ ಅಂತ. ಆ್ಯಂಡ್ ಆರ್ಗನೈಸ್ಡ್ ಆಗಿಲ್ಲ, ಹಾಗಾಗಿ ನಾನು ಮರ್ತೋಗ್ಬಿಡ್ತೀನಿ. ಮತ್ತೆ ಆರ್ಡರ್ ಮಾಡ್ಕೊಳ್ತಾ ಇರ್ತೀನಿ. ಓಕೆನಾ. ಸೊ ದಿಸ್ ಒನ್ ಆಲ್ಸೋ ವಿಲ್ ಅವಾಯ್ಡ್. ನಿಮ್ಮ ಹತ್ರ ಏನಿದೆ ಅಂತ ನಿಮಗೆ ಗೊತ್ತಾಗೋದಕ್ಕೆ ಕ್ಲೀನಾಗಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಮತ್ತೆ ಥಿಂಗ್ಸ್ನ ಸೇಮ್ ಆರ್ಡರ್ ಮಾಡ್ಕೊಳ್ಳೋದ. ಸಿ ರೈಟ್ ನಾವು ಇಟ್ಸ್ ಲೈಕ್ ವೇಸ್ಟ್ ಆಫ್ ಮನಿ. ಆ್ಯಂಡ್ ನಾನು ಎಲ್ಲಿ ಜಾಗ ಹುಡುಕ್ಲಿ ಹೇಳಿ, ಎಲ್ಲ ಗ್ರೀನ್ ಬ್ಯಾಂಗಲ್ಸೇ ಇದೆ. ಇಟ್ ಈಸ್ ಲೈಕ್ ಇವಾಗ ಅನ್ನಿಸ್ತಾ ಇದೆ ನನಗೆ, ಮುಂಚೆನೇ ನನಗೆ ಐಡಿಯಾ ಬರಬೇಕಿತ್ತು ಅಂತ. ಇಲ್ಲೇನೆ ಇನ್ನೊಂದನ್ನ ಬರೀ ಇನ್ನದು ಬ್ಯಾಂಡ್ಸ್ನ ಇಡೋದಕ್ಕಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಬ್ಯಾಂಡ್ಸ್ ತುಂಬಾನೇ ಇದೆ ನೋಡಿ. ಈ ಒಂದು ಪ್ಯಾಕೆಟ್ ತುಂಬಾನು ಅದೇ ಇರೋದು. ಬಾಯಿಲಿ ತೋರ್ಸೋಣ. ಅಮ್ಮ ಚಿನ್ನಿಮ್ಮ. ನೋಡ್ರಿ ಇನ್ನ ನೀನು ಕರೆಕ್ಟಾಗಿ ಹಾಕಿಲ್ಲ ಅಮ್ಮ. ಇನ್ನ ನಿಂದೆಲ್ಲ ಬ್ಯಾಂಡ್ಸ್ ಎಲ್ಲ ಇಡೋಣ, ಇದ್ರೊಳಗಡೆ ಇಡೋಣ. ಇಟ್ಕೊ ಒಂದು ಸೆಕೆಂಡ್. ಇದ್ರೊಳಗಡೆ ನಿಂತ ಹಂಗೆ ಇಟ್ಕೊ. ಇದ್ರೊಳಗಡೆ ನಿಂದೆಲ್ಲ ಬ್ಯಾಂಡ್ಸ್ ಹಾಕೋಣ. ಇನ್ನ ಚಿಂಗ್ 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 ಚಿಂಗ್. ನೋಡ ನೀನು ಹುಟ್ಟಾಗಿಂದ ನಿಮ್ಮ ಮಮ್ಮಿ ಒಳ್ಳೆ ಮನುಷ್ಯರಾಗ್ತದೆ. ಏನಿದೆಲ್ಲ ನಿಂದ ಇದು ನಿಂದ? ಹೌದಾ, ಸರಿ ಜೋಡ್ಸೋಣ ಆಯ್ತಾ. ಇದನ್ನು ಒಳಗೆ ಇಟ್ಬಿಡ್ಬರೋಣ. ಸೊ ಇವಳ್ದು ಸಾಮಾನಿಗೆ ಅಲ್ಲೇ ಇಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಏನು ಅವಳು ಸೆಲೆಕ್ಟ್ ಮಾಡೋದು, ನಾನೇ ಸೆಲೆಕ್ಟ್ ಮಾಡೋದು ಅಂತ. ಮುಂದೆ ಹೋಗ್ತಾ ಚೈಲ್ಡ್ ಸೇಫ್ ಯಾವುದಾದ್ರೂ ಬಿತ್ತು, ಯಾವುದಾದ್ರೂ ಒಂದು ಆರ್ಗನೈಸರ್ ಇದ್ರೆ ಅದನ್ನು ತಗೋಬೇಕು. ಪ್ಲೀಸ್ ಕಂದ. ಕೂದಲು ಎಳಿತಿದ್ಯಾ? ಈನಾಗೆ ಏನೆಲ್ಲ ಆಕ್ಸೆಸರೀಸ್ ತೊಗೊಂಡಿದ್ದೀನಿ ಅಂತ ನೀವು ನೋಡ್ಬೇಕಂದ್ರೆ ಕಾಮೆಂಟ್ ಮಾಡಿ. ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ಮನೆ ತೊಗೊಂಡಿದ್ದೀನಿ ಸ್ಮಾಲ್ ಬೇಬೀಸ್ಗೆ ಯೂಸ್ ಮಾಡೋದು. ಅವಳಿಗೆ ನ್ಯೂ ಬಾರ್ನ್ ಇದ್ದಾಗಿಂದನೂ ನಾನು ಯೂಸ್ ಮಾಡ್ತಾ ಇದ್ದೆ. ನ್ಯೂ ಬಾರ್ನ್ ಆ್ಯಂಡ್ ಇನ್ಫೆಂಟ್ ಸ್ಟೇಜ್. ಇವಾಗ ನೆಕ್ಸ್ಟ್ ನೋಡಬೇಕು ಟಾಡ್ಲರ್ ಟೈಮಲ್ಲಂತೂ ಇನ್ನೂ ನಾನು ಅವಳನ್ನ ಡ್ರೆಸ್ ಮಾಡ್ತೀನಿ ಅನ್ಸುತ್ತೆ. ನಾನು ಆಫೀಸ್ಗೆ ಹೋಗ್ತಿದ್ರಿಂದ ನನ್ನ ಹತ್ರ ಫೈನ್ ಜ್ಯುವೆಲ್ರಿ ಕಲೆಕ್ಷನ್ ಸಿಕ್ಕಾಬಟ್ಟೆ ಇದೆ. ಚಿಕ್ಕದಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿರುತ್ತೆ. ಗೋಲ್ಡಲ್ಲಿ ಕೂಡ ನಾನು ಈ ರೀತಿಯಾದ ಜ್ಯುವೆಲ್ರಿ ತೊಗೊಂಡಿದ್ದೀನಿ. ನಿಮಗೇನಾದರೂ ವೀಡಿಯೋ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಈ ವಿಡಿಯೋನಲ್ಲಿ ಆ್ಯಂಡ್ ಆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಹೇಳಿ. ನಾವಿಬ್ರು ಏನಿಲ್ಲ ಇಷ್ಟ ಆಗ್ತಿದ್ಯಾ ಮಮ್ಮಿ ಜೊತೆ ಕೆಲಸ ಮಾಡೋದು? ಇನ್ನೊಂದು ಟ್ರೇ ತಗೋಬೇಕಲ್ಲ ಕಂದ. ಏನು ಮೇಡಮ್ ಏನು ಮೇಡಮ್? ಅಬ್ಬೋ ಈ ಥರ ಇದೆ. ನಾನು ಕಲ್ತಿರೋ ಒಂದು ಪೇರೆಂಟಿಂಗ್ ಟಿಪ್ ಏನು ಅಂದರೆ, ನಾವು ಯಾವಾಗ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅವ್ರ ಜೊತೆ ಆಟನೇ ಆಡಬೇಕು ಅಂತ ಇಲ್ಲ. ನಾವು ಮಾಡ್ತಿರೋ ಕೆಲಸದಲ್ಲಿ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಒಂದು ಕ್ಲಾರಿಟಿ ಇರುತ್ತೆ. ನಾನು ಇನ್ನ ಅಡುಗೆ ಮಾಡ್ತಾ ಇರಬೇಕಾದ್ರೆ, ಈ ರೀತಿಯಾದ ಏನಾದ್ರು ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ಇನ್ವಾಲ್ವ್ ಮಾಡ್ತೀನಿ, ಎಕ್ಸೆಪ್ಟ್ ಫಾರ್ ನನ್ನ ಲ್ಯಾಪ್ಟಾಪಲ್ಲಿ ಇರಬೇಕಾದ್ರೆ. ಸೊ ಹೇಗಿತ್ತು ಈ ಒಂದು ಆರ್ಗನೈಸೇಷನ್ ವಿಡಿಯೋ ನೋಡಿ. ಆರ್ಗನೈಸ್ ಮಾಡಿದ್ದಕ್ಕೆ ನನಗೆ ಇಷ್ಟು ಬಾಕ್ಸಸ್ ಸಿಕ್ತು ಖಾಲಿ ಇರೋದು.
ಆ್ಯಂಡ್ ಇದನ್ನೆಲ್ಲ ನಾನು ಅನ್ವಾಂಟೆಡ್ ಆಗಿ ಮನೆ ಒಳಗಡೆ ಇಟ್ಕೊಂಡಿದ್ದೆ, ಅದೆಷ್ಟು ಜಾಗ ಕನ್ಸ್ಯೂಮ್ ಮಾಡ್ತಾ ಇತ್ತು. ಸೊ ಇದು ಕೂಡ ಖಾಲಿ ಆಯಿತು. ಒಂದಷ್ಟು ಕವರಲ್ಲಿ ಒಂದಷ್ಟು ಐಟಮ್ಸ್ ಇತ್ತು, ಅದೆಲ್ಲನೂ ಕನ್ಸಾಲಿಡೇಟ್ ಮಾಡಿದೆ. ಈಗ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು.